ಮಾತುರಿ ಪಂಚಾಯತಿ ಎಲ್ಲ ನಮ್ಮ ನಾಯಕರುಗಳೇ, ನಾನು ರಾಮಲಿಂಗಾರೆಡ್ಡಿಯವರು, ನಮ್ಮ ಜಿಲ್ಲಾಧ್ಯಕ್ಷರು, ಜಿಲ್ಲಾಧಿಕಾರಿಗಳು, ಸಿಇಒರು, ತಹಶೀಲ್ದಾರರು, ಮುಖಂಡರುಗಳು ತಾವೆಲ್ಲ ಬಂದಿದ್ದೇವೆ. ನಮ್ಮ ಅಷ್ಟೊಂದು ಎಲ್ಲ ಕೂಡ ಬಂದಿದ್ದಾರೆ. ನಮ್ಮ ರಾಜವರು, ವಿಶ್ವನಾಥ್ ಅವರು ಎಲ್ಲ ಕೂಡ ಬಂದಿದ್ದೀವಿ. ಒಂದು ಉದ್ದೇಶ, ಸುಮಾರು 300 ಕೋಟಿ ರೂಪಾಯಿ ಹಣವನ್ನ ವಿವಿಧ ಇಲಾಖೆಗಳಲ್ಲಿ ಚನ್ನಪಟ್ಟಣಕ್ಕೆ ಹೊಸದಾಗಿ ಮಂಜೂರಾತಿಯನ್ನ ಮಾಡಿಸಿದ್ದೇವೆ. ಇವತ್ತು ಈ ಮಾತಿನ 2,16,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದೇವೆ. 78 ಮನೆಗಳನ್ನು ಕೂಡ ಮಂಜೂರು ಮಾಡಿದ್ದೇವೆ. ನಾವು ಇವತ್ತೇನು ಭಾಷಣ ಇಟ್ಕೊಳಕ್ ಬಂದಿಲ್ಲ, ಮಾಡ್ಕೊಂಡ ಕೆಲಸನ ನಿಮ್ಗೆ ಪ್ರಾರಂಭ ಮಾಡ್ಲಿಕ್ಕೆ ನಿಮ್ಮ ಪಂಚಾಯತಿಯವರಿಗೆ ಜವಾಬ್ದಾರಿಯನ್ನ ವಹಿಸ್ತಾ ಇದ್ದೇವೆ. ಒಳ್ಳೆ ಚರಂಡಿ ಮತ್ತೊಂದನ್ನ ಮಾಡಿ ಅಂತ ಇಲ್ಲೊಂದು ಪ್ರತ್ಯೇಕವಾದಂತ ಒಂದು ಶಾಲೆ, CSR ಶಾಲೆ, ಒಂದು 8 ರಿಂದ 10 ಕೋಟಿ ರೂಪಾಯಿ ಖರ್ಚು ಮಾಡಿ ಒಳ್ಳೆ ಶಾಲೆ ಕಟ್ಟಿಸ್ಲಿಕ್ಕೆ ಕೂಡ ಈಗಾಗಲೇ ನಾವು ಗುರುತಿಸಿದ್ದೇವೆ. CSR ಫಂಡ್ ನಲ್ಲಿ ಟೊಯೋಟಾ ಅವರು ಮತ್ತು ಬೇರೆ ಸಂಸ್ಥೆಯವರನ್ನ ಕೂಡ ಕಟ್ಟಲಿಕ್ಕೆ ಈಗ ಶಾಲೆ ಕೂಡ ನಾನು ನೋಡಿ ವೀಕ್ಷಣೆ ಮಾಡಿ ಬಂದಿದ್ದೇನೆ. ಅವೆಲ್ಲ ಇದರ ಸರಿಯಾಗಿ ಉಪಯೋಗಿಸಬೇಕು. ನಾವು ಸದಾ ನಿಮ್ಮ ಸೇವೆಗೆ ಸದಾ ಸಿದ್ಧವಾಗಿದ್ದೇವೆ. ಇವತ್ತು ನಮ್ಗೆ ಇನ್ನ ಹೆಚ್ಚಿಗೆ ಶಕ್ತಿ ಕೊಡಬೇಕು, ಇನ್ನ ಕೆಲಸ ಮಾಡ್ಲಿಕ್ಕೆ ಚನ್ನಪಟ್ಟಣ ತಾಲೂಕಿಗೆ ಹೊಸ ರೂಪವನ್ನು ಕೊಡ್ಲಿಕ್ಕೆ ತಾವೆಲ್ಲ ಸಹಕಾರ ಕೊಡ್ಬೇಕು. ಜಿಲ್ಲಾ ಮಿನಿಸ್ಟರ್ ನಾನು ಈಗಾಗಲೇ MLA ಖಾಲಿ ಆದ್ಮೇಲೆ ಒಂದ್ 20 ಸತಿ ಬಂದಿರ್ಬೇಕು. MLA 20 ಸತಿ ಬಂದಿದ್ರ 5 ವರ್ಷದಲ್ಲಿ 3 ತಿಂಗಳು ಬಂದಿದ್ದೀವಿ. ಅದು ನಿಮ್ಗೆ ಬಿಟ್ಟಿದ್ದಂತ ವಿಚಾರ. ತಾವೆಲ್ಲ ಕೆರೆ ನೀರಿನ ವಿಚಾರ ಕೂಡ ನನ್ನ ಗತಿ ಕೊಟ್ಟಿದ್ದೀರಿ. ಇಲ್ಲಿ ಬಂದು ಮಡಿಕೊಂಡಿದ್ದೀನಿ, ಅಧಿಕಾರಿಗಳಿಗೆ ಚರ್ಚೆ ಮಾಡ್ತೀನಿ. ಈ 100 ಜನ ಹೆಚ್ಚಿಸ್ಬೇಕು. ಸ್ವಲ್ಪ ಮಳೆ ಬಿದ್ದ ಕಾಣ್ತಾ ಇದೆ. ಆಯ್ತು, ಮಾಡ್ತೀವಿ. ಮಾಡ್ಬೇಕಾದ್ರೆ ನಾವು ಮಾತ್ರ ಮಾಡಕ್ಕಾಗದು, ಬಿಜೆಪಿಯವರು ಮಾಡಕ್ಕಾಗಲ್ಲ, ದಳದವರು ಮಾಡಕ್ಕಾಗಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇಷ್ಟೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಂತೆ ಎಲ್ಲ ಮಾರ್ತಿ ತಾಲೂಕಿನ ಮಹಾಜನತೆಗೆ 1 ಕೋಟಿ ನಮಸ್ಕಾರಗಳು. ಬರ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.